ಇವತ್ತು ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳು ಕೂಡ ಧ್ವಜಾರೋಹಣ ನೆರವೇರಿಸುತ್ತಾರೆ. ಮತ್ತೊಂದು ಕಡೆ ರಾಜ್ಯದಲ್ಲೂ ಕೂಡ ರಾಜ್ಯಪಾಲರಿಂದ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲೂ ಕೂಡ ಧ್ವಜಾರೋಹಣ ನೆರವೇರಿಸಲಾಗುತ್ತೆ. ಹಾಗಾಗಿ ಏನೆಲ್ಲ ವಿಶೇಷತೆಗಳು ಇರುತ್ತೆ ಆ ಕುರಿತ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದೇಶದಾದ್ಯಂತ ಇವತ್ತು 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ದೆಹಲಿಯ ಕರ್ತವ್ಯ ಪಥದಲ್ಲಿ ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ ರಾಷ್ಟ್ರಪತಿಗಳು. ಕರ್ತವ್ಯ ಪಥದಲ್ಲಿ ದೇಶದ ಸೇನಾ ಶಕ್ತಿ ಪ್ರದರ್ಶನ ಆಗುತ್ತೆ, ಸೇನೆಯ ಶಕ್ತಿ ಅನಾವರಣ ಆಗುತ್ತೆ. ಒಂದೇ ಮಾತರಂ ಕಲ್ಪನೆಯಲ್ಲಿ ಗಣರಾಜ್ಯೋತ್ಸವದ ಆಚರಣೆ ಮಾಡಲಾಗ್ತಾ ಇದೆ. ಈ ಬಾರಿ ಯುರೋಪ್ ಒಕ್ಕೂಟದ ಮುಖ್ಯಸ್ಥರು ಕೂಡ ವಿಶೇಷ ಆತಿಥ್ಯವನ್ನು ವಹಿಸುತ್ತಿದ್ದಾರೆ. ರಾಜ್ಯದ 9 ಮಂದಿ ಸೇರಿ 131 ಸಾಧಕರಿಗೆ ಪದ್ಮ ಗೌರವ ನೀಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳಿಂದ ಧ್ವಜಾರೋಹಣ. ದೇಶದಾದ್ಯಂತ 77ನೇ ಗಣರಾಜ್ಯೋತ್ಸವದ ಸಂಭ್ರಮದ ಪ್ರಯುಕ್ತ ಸಾಕಷ್ಟು ವಿಶೇಷತೆಗಳು ಇವತ್ತು ಕರ್ತವ್ಯ ಪಥದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣ ನೆರವೇರಿಸಿದ ಬಳಿಕ 131 ಜನ ಸಾಧಕರಿಗೆ ಅಪ್ರತಿಮ ಸಾಧನೆ ಮಾಡಿದಂತಹ ಸಾಧಕರನ್ನ ಗುರುತಿಸಿ ನೀಡಲಾಗುವಂತಹ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಕೆಲವೇ ಕ್ಷಣಗಳಲ್ಲಿ ಆಗುತ್ತೆ. ಅದರ ಜೊತೆಗೆ ಈ ಬಾರಿ ಟ್ಯಾಬ್ಲೋಲು ಕೂಡ ಒಂದಷ್ಟು ವಿಶೇಷತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅದರ ಜೊತೆಗೆ ಒಂದೇ ಮಾತರಂ ಕಲ್ಪನೆಯಲ್ಲಿ ಈ ಬಾರಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವ ವಿಶೇಷತೆ ಇದೆಯಲ್ಲ, ಇದೆಲ್ಲವೂ ಕೂಡ ಒಂದ್ ರೀತಿ ಸಂಭ್ರಮಕ್ಕೆ ಕಾರಣ ಆಗ್ತಾ ಇದೆಯಂತ ನಾನು ಯಾವಾಗ್ಲೂ ಹೇಳ್ತೀನಿ. ಗಣರಾಜ್ಯೋತ್ಸವದ ಸಂಭ್ರಮದ ಜೊತೆಗೆ ನಾವು ನೀವು ಮರೆಯೋ ಹಾಗಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಹೆಮ್ಮೆ ಪಡ್ತಾ ಇದ್ದೀವಿ, ಇಷ್ಟು ಸೇಫ್ ಆಗಿದ್ದೀವಿ ಅಂದ್ರೆ ಹಲವರ ತ್ಯಾಗ ಬಲಿದಾನವನ್ನ ಕೂಡ ನಾವು ನೆನಪು ಮಾಡಿಕೊಳ್ಳಲೇಬೇಕು. ಹಾಗಾಗಿ ಅದನ್ನ ಮರೆಯದೆ ಬಹಳ ಹೆಮ್ಮೆಯಿಂದ ಸಂಭ್ರಮದಿಂದ ನಾವು ನೀವು ಈ ಗಣರಾಜ್ಯೋತ್ಸವವನ್ನ ಸಂಭ್ರಮಿಸ್ತಾ ಇದ್ದೀವಿ, ಸಾಕ್ಷಿ ಆಗ್ತಾ ಇದ್ದೀವಿ ಅಂತ. ಸೊ ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಧ್ವಜಾರೋಹಣ, ಈ ಕಡೆ ರಾಜ್ಯದಲ್ಲೂ ಕೂಡ ರಾಜ್ಯಪಾಲರಿಂದ ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನೆರವೇರಿಸಲಾಗುತ್ತೆ. ಅದಾದ ಬಳಿಕ ಭಾಷಣ ಇರುತ್ತೆ. ಒಂದು ಕಡೆ ರಾಷ್ಟ್ರಪತಿಗಳ ಧ್ವಜಾರೋಹಣ ಆದ ಬಳಿಕ ಅಲ್ಲಿ 131 ಜನ ಸಾಧಕರಿಗೆ ಪದ್ಮ ಗೌರವ ನೀಡಿ ಗೌರವಿಸಲಾಗುತ್ತೆ. ಆ ಕ್ಷಣಕ್ಕೂ ಕೂಡ ಕೆಲವೇ ಕ್ಷಣಗಳಲ್ಲಿ ನಾವು ನೀವು ಸಾಕ್ಷಿ ಆಗ್ತೀವಿ. ಅದರ ಜೊತೆಗೆ ಕರ್ತವ್ಯ ಪಥದಲ್ಲಿ ಇವತ್ತು ನಮ್ಮ ಸೇನೆಯ ಶಕ್ತಿಯ ಅನಾವರಣ ಆಗುತ್ತೆ. ಅದು ಹೆಮ್ಮೆಯ ಸಂಗತಿ. ಸಂವಿಧಾನ ರಚನೆ ಆಯಿತು, ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ, ನಂತರ ನಮ್ಮ ದೇಶ ಸ್ವಾತಂತ್ರ್ಯ ಆಗಿದೆ. ಇದೆಲ್ಲವನ್ನ ಕೂಡ ಸಂಭ್ರಮಿಸುವ ಜೊತೆಗೆ ವರ್ಷದಿಂದ ವರ್ಷಕ್ಕೆ ದೇಶ ಕೂಡ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟು ಮುಂದೆ ಹೋಗ್ತಾ ಇದೆ, ಎಷ್ಟು ಬಲಿಷ್ಠ ಆಗ್ತಾ ಇದೆ ನಮ್ಮ ದೇಶ ಅನ್ನೋದನ್ನ ಕೂಡ ನಾವು ನೆನಪು ಮಾಡಿಕೊಳ್ಬೇಕು ಅಂತ ಮಾಣಿಕ್ ಷಾ ಪರೇಡ್ನಲ್ಲೂ ಕೂಡ ರಾಜ್ಯಪಾಲರಿಂದ ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣದ ಬಳಿಕ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಹಂಗಾಗಿ ಅವರ ಭಾಷಣದ ಕಡೆಗೆ ಚಿತ್ತ ಇದೆ. ಯೂಶಲಿ ಸರ್ಕಾರದ ಸಾಧನೆಗಳು ಇರುತ್ತೆ ಅವರ ಭಾಷಣ ಅಂದಾಗ. ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ 1800ಕ್ಕೂ ಹೆಚ್ಚು ಜನ ಇವತ್ತು ಭಾಗಿಯಾಗಲಿದ್ದಾರೆ. ಆಲ್ರೆಡಿ ಧ್ವಜಾರೋಹಣವನ್ನ ರಾಜ್ಯಪಾಲರು ನೆರವೇರಿಸಿದ್ದಾರಂತೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಇನ್ನು ರಾಜ್ಯಪಾಲರು ರಾಜ್ಯವನ್ನ ಉದ್ದೇಶಿಸಿ ಭಾಷಣ ಇರುತ್ತೆ. ಕಾರಣ ಸರ್ಕಾರ ಬರೆದುಕೊಟ್ಟಂತಹ ಭಾಷಣ ಇರೋದ್ರಿಂದ ಸರ್ಕಾರದ ಸಾಧನೆಗಳು ಯೂಶಲಿ ಅದರಲ್ಲಿ ಇರುತ್ತೆ ಅಂತ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸದಾವಕಾಶ ನಿಮ್ಮೆಲ್ಲರಿಗೂ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸುತ್ತಿದೆ ಗಣರಾಜ್ಯೋತ್ಸವ ಪರೇಡ್. ನಮ್ಮ ನಾಡಿನ ಶಕ್ತಿ, ಶಿಸ್ತು, ಸಂಸ್ಕೃತಿ, ಶೌರ್ಯವನ್ನ ಜಗತ್ತಿಗೆ ಪರಿಚಯಿಸುವ ಮಹತ್ವದ ವೇದಿಕೆ ಇದಾಗಿದೆ ಗಣರಾಜ್ಯೋತ್ಸವ ಪರೇಡ್. ರಾಷ್ಟ್ರದ ರಕ್ಷಣೆಗೆ ಸದಾ ಸನ್ನದ್ಧರಾಗಿರುವ ನಮ್ಮ ಸಶಸ್ತ್ರ ಪಡೆಗಳು, ಶಾಂತಿ ಮತ್ತು ಸೇವೆಯಲ್ಲಿ ನಿರತರಾಗಿರುವ ನಾಗರಿಕ ದಳಗಳು, ಭವಿಷ್ಯದ ಭರವಸೆಯಾಗಿರುವ ಯುವ ಪೀಳಿಗೆ ಭಾಗವಹಿಸುತ್ತಿರುವುದು ಸಮಾರಂಭಕ್ಕೆ ವಿಶೇಷ ಘನತೆಯನ್ನು ತುಂಬಿದೆ. ಬನ್ನಿ ಬಂಧುಗಳೇ, ನಾವೆಲ್ಲರೂ ಸಾಂವಿಧಾನಿಕ ಆಶಯಗಳನ್ನು ಆಚರಿಸುತ್ತಾ ಬಲಿಷ್ಠ, ಸಮೃದ್ಧ ಮತ್ತು ಏಕತೆಯ ಭಾರತ ನಿರ್ಮಾಣಕ್ಕೆ ಕೈ ಜೋಡಿಸೋಣ. Yes, ladies and gentlemen, by caste, creed and religion we may be many, but as a nation we are all one. India is known for its unity in diversity. Wherever we live in India, we are all one. And that's the sign of unity which we must show to the entire world, that India
is united. The Open Chief, the Honorable Governor, ex-public ಹಿಡಿಯುವ ದಿನ all of us here, and now coming closely towards the first contingent. ಸಂಭ್ರಮ we have ಸಡಗರ the army contingent behind the army contingent, ತುಂಬಿರುವ ವಾತಾವರಣ, and then correctional services, and then the army public school. ಗೌರವ ರಕ್ಷೆ ಸ್ವೀಕರಿಸಿ ಮುಂದೆ ಸಾಗಿದ್ದಾರೆ. ತೆರೆದ ಜೀಪಿನಲ್ಲಿ ಮಾನ್ಯ ರಾಜ್ಯಪಾಲರು. ಇಂಗ್ಲಿಷ್ ಹೈಸ್ಕೂಲ್ ಯಶವಂತಪುರ ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಮಾನ್ಯ ರಾಜ್ಯಪಾಲರ ಆರ್ಮಿ, ಏರ್ಫೋರ್ಸ್, ಸಿಆರ್ಪಿಎಫ್, ಮಹಿಳಾ ತುಕಡಿ, ತಮಿಳುನಾಡು ಪೊಲೀಸ್, ಕೆಎಸ್ಆರ್ಪಿ, ಸಿಐಆರ್, ಕೆಎಸ್ಐಎಸ್ಎಫ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಪುರುಷರ ಒಂದು ತುಕಡಿ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಸಂಚಾರ ವಿಭಾಗದ ಒಂದು ತುಕಡಿ, ಡಾಗ್ ಸ್ಕ್ವಾಡ್, ಕಾರಾಗೃಹ ಇಲಾಖೆ, ಎನ್ಸಿಸಿಯ ಒಂದು ತುಕಡಿ, ಫೈರ್ ಇಲಾಖೆ, ಅಬಕಾರಿ ಇಲಾಖೆ, ಟ್ರಾಫಿಕ್ ವಾರ್ಡನ್, ಹಲವಾರು ಶಾಲಾ ಕಾಲೇಜುಗಳ ಮಕ್ಕಳು ಭಾಗಿಯಾಗಿರುವ ತುಕಡಿಗಳು ಎಲ್ಲರಿಂದ ಗೌರವ ರಕ್ಷೆ ಸ್ವೀಕಾರ ಮಾನ್ಯ ರಾಜ್ಯಪಾಲರಿಂದ. ಕಾಣ್ತಾ ಇದ್ದೀರಾ ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಕ್ ಕೆ ನಾರಾಯಣಪುರ, ಪೊಲೀಸ್ ಪಬ್ಲಿಕ್ ಸ್ಕೂಲ್ ಗೌರಮಂಗಲ, ವಿಚಿತ್ರ ಪಬ್ಲಿಕ್ ಸ್ಕೂಲ್ ಬನಶಂಕರಿ ಥರ್ಡ್ ಸ್ಟೇಜ್, Army, English Band, City and Reserve, and KSRP, and now we move on to the other half. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿರುವಂತಹ ಡಾಕ್ಟರ್ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳು, ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಜಗದೀಶ್ ಜಿ, ಮಹೇಶ್ವರರಾವ್ ಮುಖ್ಯ ಆಯುಕ್ತರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೂ ಡಾಕ್ಟರ್ ಎಂಎ ಸಲೀಂ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು ಇವತ್ತಿನ ಸಮಾರಂಭದ ಕಾರ್ಯಕ್ರಮಗಳ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. We have the contingent of BCP traffic, and behind the contingent of BCP traffic, we have two special contingents. We have the ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆ ಮುಗಿಸಿದ ನಂತರ ಮತ್ತೊಮ್ಮೆ ಮಾನ್ಯ ರಾಜ್ಯಪಾಲರಿಗೆ ಪರೇಡ್ ಕಮಾಂಡರ್ ರವರಿಂದ ವಂದನೆ. ಡಾಗ್ ಸ್ಕ್ವಾಡ್ ಅವರ ಹಿಂಭಾಗದಲ್ಲಿ ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್, ಅವರ ನಂತರ ರಮಣಶ್ರೀ ಎಲ್ಲ ತುಕಡಿಗಳಿಂದ ಗೌರವ ರಕ್ಷೆಯನ್ನ ಸ್ವೀಕಾರ ಮಾಡಿದ್ದಾರೆ. ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರ, ಇದನ್ನು ಧರ್ಮಚಕ್ರ ಅಂತ ಕೂಡ ಕರೆಯಲಾಗುತ್ತೆ. 24 ಕಡ್ಡಿಗಳನ್ನು ಹೊಂದಿರುವ ಈ ಚಕ್ರವು ನಿರಂತರ ಚಲನೆ, ಸದ್ಗುಣ ಮತ್ತು ರಾಷ್ಟ್ರದ ನಿರಂತರ ಪ್ರಗತಿಯನ್ನು ಪ್ರತಿನಿಧಿಸುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋದನ್ನ ಇದೀಗ ನಾವು ನೋಡುತ್ತೇವೆ. ಪರಿವೀಕ್ಷಣೆಯನ್ನ ಮುಗಿಸಿ ಮಾನ್ಯ ರಾಜ್ಯಪಾಲರು ಮತ್ತೊಮ್ಮೆ ವೇದಿಕೆಗೆ ಹಿಂತಿರುಗ್ತಾ ಇದ್ದಾರೆ. ಹಲವು ದಿನಗಳಿಂದ ಅಪಾರ ಪರಿಶ್ರಮ, ಅಪಾರ ಶ್ರದ್ಧೆಯಿಂದ ಇಂಥದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ತುಕಡಿಗಳಿಗೆ ಮತ್ತೊಮ್ಮೆ ಚಪ್ಪಾಳೆಯ ಪ್ರೋತ್ಸಾಹ, ಅಭಿನಂದನೆ. ಪ್ಲಟೂನ್ಗಳನ್ನ ರಚಿಸಿರುವ ಆ ಪ್ಲಟೂನ್ಗಳ ರಚನೆ ನೋಡ್ತಾ ಇದ್ದಾಗ ಮನಸ್ಸಿಗೆ ವಿಶೇಷವಾದ ಒಂದು ಹುಮ್ಮಸ್ಸು, ಹಲವಾರು ದಿನಗಳ